ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ಟಾಕ್ಸ್ ವಿತ್ ಜಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ತೀವಿ. ಇವತ್ತಿನ ಕಾಲದಲ್ಲಿ ತುಂಬಾ ಜನ ವರ್ಕಿಂಗ್ ಪ್ರೊಫೆಷನಲ್ಸ್ ಮತ್ತೆ ಬಿಸ್ನೆಸ್ ಓನರ್ಸ್ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಸಹಿತ ಅವರು 3 ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಏನದು? ನಂಬರ್ 1, ಫೋಕಸ್ ಅಥವಾ ಗಮನ ಕಡಿಮೆ ಆಗೋದು. ಎರಡನೇದು, ಸ್ಟ್ರೆಸ್ ಹೆಚ್ಚಾಗೋದು, ಅಂದ್ರೆ ಒತ್ತಡ ಜಾಸ್ತಿ ಆಗ್ತಾ ಇರೋದು. ಮೂರನೇದು, ಕಾನ್ಫಿಡೆನ್ಸ್ ಕುಸಿಯೋದು, ಆತ್ಮವಿಶ್ವಾಸ ಕುಸಿಯೋದು. ಇಲ್ಲಿ ಆಕ್ಚುಲಿ ಪ್ರಶ್ನೆ ಏನ್ ಗೊತ್ತಾ, ನಾವು ಹಾರ್ಡ್ ವರ್ಕಿಂಗ್ ಮಾಡ್ತಾ ಇದ್ರು ಸಹ ಯಾಕೆ ಈ ಸಮಸ್ಯೆಗಳು ಬರ್ತವೆ ನಮ್ಗೆ, ಅಲ್ವಾ? ಸೊ ಇದಕ್ಕೆ ನಿಜವಾದ ಕಾರಣ ಏನು ಅಂತ ಈಗ ನೋಡೋಣ. ಬಹಳ ಜನ ಯಾಕೆ ಸ್ಟ್ರೆಸ್ ಇಂದ ಬಳಲ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನಪ್ಪಾ, ಅವರು ಕೆಲಸ ತುಂಬಾ ಇದೆ ಅಂತ ಪದೇ ಪದೇ ಭಾವಿಸ್ಕೊಳ್ತಾ ಇರ್ತಾರೆ. ಆದ್ರೆ ಸ್ನೇಹಿತರೆ, ನ್ಯೂರೋ ಸೈನ್ಸ್ ಹೇಳೋದೇ ಬೇರೆ. ಸ್ಟ್ರೆಸ್ ಹೆಚ್ಚಾಗೋದು ಸಾಮಾನ್ಯವಾಗಿ ಕೆಲಸದ ಕಾರಣದಿಂದಲ್ಲ, ಅದು ಬರೋದು ಮನಸ್ಸಿನ ಓವರ್ಲೋಡ್, ಮನಸ್ಸಿನಲ್ಲಿ ಹೆಚ್ಚು ಆಲೋಚನೆಗಳು ಮಾಡೋದ್ರಿಂದ ಮತ್ತೆ ಕ್ಲಾರಿಟಿ, ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ. ಯಾಕಪ್ಪ ಹೀಗೆ ಅಂದ್ರೆ, ನಮ್ಮ ಬ್ರೈನ್ ಆಕ್ಚುಲಿ ಒಂದೇ ಸಮಯದಲ್ಲಿ 10 ಹಲವು ವಿಚಾರಗಳನ್ನ ಯೋಚನೆ ಮಾಡ್ತಾನೆ ಇರುತ್ತೆ ಯಾವಾಗಲೂ. ಅದೇನಾರು ಆಗಿರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಫ್ಯೂಚರ್ ಬಗ್ಗೆ ಟೆನ್ಷನ್ ಇರ್ಬೋದು, ಬೇರೆಯವ್ರೊಟ್ಟಿಗೆ ಮಾಡುವ ಕಂಪ್ಯಾರಿಸನ್ ಇರ್ಬೋದು, ಎಲ್ಲಿ ತಪ್ಪಾಗ್ಬಿಡುತ್ತೆ, ಮಿಸ್ಟೇಕ್ ಆಗ್ಬಿಡುತ್ತೆ ಅನ್ನೋ ಭಯ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಏನಾದ್ರೂ ಇರ್ಬೋದು. ಈ ಎಲ್ಲಾ ಥಾಟ್ಸ್ಗಳು ಒಂದೇ ಸಮಯದಲ್ಲಿ ಬರ್ತಾ ಇದ್ರೆ ಏನಾಗುತ್ತೆ, ಬ್ರೈನ್ಗೆ ಅದನ್ನೆಲ್ಲ ನಿಭಾಯಿಸಕ್ಕೆ ಹೆಚ್ಚು ಎನರ್ಜಿ ಅಥವಾ ಶಕ್ತಿ ಬೇಕಾಗುತ್ತೆ. ಆದ್ರಿಂದ ಅದನ್ನೆಲ್ಲ ಬಳಸ್ಕೊಂಡ್ಬಿಡುತ್ತೆ. ಸೊ ಶಕ್ತಿ ಕೊರತೆ ಅಥವಾ ಎನರ್ಜಿ ಕೊರತೆ ಆಗಿರೋದ್ರಿಂದ ನಮ್ಗೇನಾಗುತ್ತೆ, ದೇಹದಲ್ಲಿ ಫೋಕಸ್ ಕಡಿಮೆ ಆಗುತ್ತೆ, ಮತ್ತೆ ಡಿಸಿಷನ್ ಮೇಕಿಂಗ್ ಸ್ಲೋ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾನ್ಫಿಡೆನ್ಸ್ ಅದರಿಂದ ಕೊನೆಗೆ ತೀರಾ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ಸ್ನೇಹಿತರೆ, ನಾವು ನಮ್ಮ ಮನಸ್ಸಿನ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಬ್ರೈನ್ ಆಕ್ಚುಲಿ ಒಂದು ಪ್ಯಾಟರ್ನ್ ಮೆಷಿನ್ ತರ, ಅಂದ್ರೆ ಮಾದರಿ ಯಂತ್ರ. ನಾವು ಯಾವ ರೀತಿ ಯೋಚನೆಗಳನ್ನ ಪದೇ ಪದೇ ಅಂದ್ರೆ ರಿಪೀಟೆಡ್ಲಿ ಮಾಡ್ತಾ ಇರ್ತೀವೋ, ಬ್ರೈನ್ ಅದನ್ನೇ ಅಭ್ಯಾಸ ಅಥವಾ ಹವ್ಯಾಸ, ಹ್ಯಾಬಿಟ್ ಆಗಿ ಮಾಡಿಕೊಂಡ್ಬಿಡುತ್ತೆ. ಉದಾಹರಣೆಗೆ, ಏನೇ ಮಾಡಿದ್ರು ಉದ್ಧಾರ ಆಗಲ್ಲ ಜೀವನದಲ್ಲಿ, ನನಗೆ ಸಾಮರ್ಥ್ಯನೇ ಇಲ್ಲ ಅದ್ ಮಾಡ್ಲಿಕ್ಕೆ, ನಾನು ಹೆಚ್ಚು ಹೆಚ್ಚು ಕೆಲಸ ಮಾಡ್ಬೇಕು, ಮಾಡಿರೋದು ಸಾಲಲ್ಲ, ಈ ತರ ಥಾಟ್ಗಳು, ಈ ತರ ಯೋಚನೆಗಳು ನಿಧಾನವಾಗಿ ಏನ್ ಮಾಡುತ್ತೆ, ಬ್ರೈನ್ ನಲ್ಲಿ ಸ್ಟ್ರೆಸ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡಿಬಿಡುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳು ಇಲ್ಲದೆ ಇದ್ರು ಸಹಿತ ಮೈಂಡ್ ಈ ಸ್ಟ್ರೆಸ್ ನ ಜನರೇಟ್ ಮಾಡ್ತಾನೆ ಇರುತ್ತೆ. ಆ ರೀತಿ ಫೈನ್ ಟ್ಯೂನ್ ಆಗ್ಬಿಟ್ಟಿರುತ್ತೆ ಅಥವಾ ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ಹಲವಾರು ಪ್ರೊಫೆಷನಲ್ಸ್ ವೀಕೆಂಡ್ ಬಂದರೂ ಸಹಿತ ಫುಲ್ ಆಗಿ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸ್ನೇಹಿತರೆ, ಇದು ಪರಿಹಾರ ಏನು? ಪರಿಹಾರ ಇದೆ. ನಮ್ಮ ಬ್ರೈನ್ ನ ಟ್ರೈನ್ ಮಾಡೋದ್ರ ಮೂಲಕ. ಮೈಂಡ್ ಸೆಟ್ ನ ಚೇಂಜ್ ಮಾಡಿದ್ರೆ, ಮನಸ್ಥಿತಿಯನ್ನ ಚೇಂಜ್ ಮಾಡಿದ್ರೆ, ಬ್ರೈನ್ ಪ್ಯಾಟರ್ನ್ಸ್ ಕೂಡ ಸ್ಲೋ ಆಗಿ ಚೇಂಜ್ ಆಗುತ್ತೆ. ಅಂದ್ರೆ ಮೆದುಳಿನ ಮಾದರಿ ಕೂಡ ಕ್ರಮೇಣ ಬದಲಾಗುತ್ತೆ. ಸೊ ಅದಕ್ಕೋಸ್ಕರ 3 ಪ್ರಮುಖ ವಿಷಯ ಇಲ್ಲಿ ಸಹಾಯ ಮಾಡುತ್ತೆ. ನಂಬರ್ 1 ಏನು? ಕ್ಲಾರಿಟಿ, ಸ್ಪಷ್ಟತೆ. ನಿಮ್ ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದದ್ದು ಏನು ಅನ್ನೋದನ್ನ ಸ್ಪಷ್ಟವಾಗಿ ನೀವು ತಿಳ್ಕೋಬೇಕು, ಆ ಕ್ಲಾರಿಟಿ ಬರಬೇಕು. ಎರಡನೇದೇನು? ಫೋಕಸ್. ನಿಮ್ಮ ಅಟೆನ್ಷನ್ ಅಥವಾ ಗಮನನ ತುಂಬಾ ಅರ್ಥಪೂರ್ಣ ಕೆಲಸಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಅಂದ್ರೆ ಅದ್ರ ಕಡೆ ಗಮನ ಕೊಡಬೇಕು, ಆ ಕೆಲಸಗಳನ್ನ ನೀವು ಮಾಡಕ್ ಶುರು ಮಾಡಬೇಕು. ಮೂರನೇದೇನು? ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನಿಮ್ಮ ಬೆಳವಣಿಗೆ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದುವರಿಬೇಕು. ಓಕೆ ಸ್ನೇಹಿತರೆ, ಸೊ ಈ ರೀತಿ 3 ವಿಷಯಗಳ ಬಗ್ಗೆ ನಾವು ಕೆಲಸ ಮಾಡಿದ್ರೆ, ಇದ್ರ ಮೇಲೆ ನಾವು ವರ್ಕ್ ಮಾಡಿದ್ರೆ ಏನಾಗುತ್ತೆ, ಸ್ಟ್ರೆಸ್ ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ, ಫೋಕಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಒಂದು ಸಿಂಪಲ್ ಟ್ರೂತ್ ನ ನೆನಪಿಟ್ಕೊಳ್ಳಿ, ಹಾರ್ಡ್ ವರ್ಕ್ ಮಾತ್ರ ಸಕ್ಸಸ್ ನ ಕೊಡಲ್ಲ. ಯಾವತ್ತು ಕ್ಲಿಯರ್ ಥಿಂಕಿಂಗ್ ಅದು ಮಾತ್ರ ಸಕ್ಸಸ್ ನ ಕೊಡುತ್ತೆ. ಸೊ ನೀವು ನಿಮ್ಮ ಮೈಂಡ್ ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಫೋಕಸ್ ಹೆಚ್ಚಾಗತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮತ್ತೆ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಸ್ನೇಹಿತರೆ, ಸೊ ಇದು ಸಕ್ಸಸ್ ಟಾಕ್ಸ್ ವಿತ್ ಜಿಕೆ. ಮತ್ತು ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಭೇಟಿ ಆಗೋಣ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸೋಣ ಮೂಲಕ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ.
ನಿಮ್ಮ ಮೈಂಡ್ ಸೆಟ್ ಅನ್ನು ಬದಲಾಯಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಹಾಯ್, ನಾನು GK ಸಕ್ಸಸ್ ಮೈಂಡ್ಸೆಟ್ ಕೋಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ. ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ. ಮತ್ತು ಈ ರೀತಿ ವಿಡಿಯೋಗಳು ಮುಂದೇನೂ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.